ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಯಶ್ ಜಾನಕಿ ಅವರು ಖ್ಯಾತ ಗಾಯಕರು. ಜಾನಕಮ್ಮನಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅಂತಿಮ ದರ್ಶನಕ್ಕೆ ಹೆಚ್ಚು ಜನ ಬರುವ ನಿರೀಕ್ಷೆ ಕೂಡ ಇದೆ. ಬೆಳಗ್ಗೆ 8:30ಯಿಂದ ಮಧ್ಯಾಹ್ನ 3:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದ್ದು 450ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದೆ. ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಆಗದಂತೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಯಾರಿಗೂ ಕೂಡ ಬರ ಹೋಗೋರಿಗೆ ಸಮಸ್ಯೆ ಆಗಬಾರದು ಅಂತ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಯಶ್ ಜಾನಕಿ ಖ್ಯಾತ ಗಾಯಕರು, ಹಾಗಾಗಿ ಸಾಕಷ್ಟು ಅಭಿಮಾನಿಗಳಿಗೆ ಅವ್ರಿಗಿದ್ದಾರೆ. ಬರೋದು ಹೋಗೋದು ಎಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಯಾರಿಗೂ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪುರಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನು ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clockವರೆಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ಅವ್ರಿಗೆ ಫ್ಯಾಮಿಲಿಯವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡ್ಕೊಂಡಿದ್ದೀರಾ ಮೇಡಮ್? ಎಷ್ಟು ಜನ ಬರುವಂತ ನೀವು? ಯಶ್ ಜಾನಕಿ ಅವರು ಫೇಮಸ್ ಇರೋದ್ರಿಂದ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬರ್ಬೋದು ಅಂತ ಹೇಳಿ. ಅದರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ 450 ಜನ ಸಿಬ್ಬಂದಿ ಅಲಾಂಗ್ ವಿತ್ KSRP ಮತ್ತು ಎಲ್ಲ ಆಫೀಸರ್ಸ್ ಇದ್ದೀವಿ. ಟ್ರಾಫಿಕ್ ರೆಗ್ಯುಲೇಷನ್ಸ್ ಏನು ಮಾಡಬೇಕು ಮತ್ತು ಇಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಮಗೇನು ಮಾಹಿತಿ ಬಂದಿಲ್ಲ, ಬಂದರೆ ನಾನು ಹೇಳ್ತೇನೆ. ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ. ಸೀಮಾ ಲಾಟ್ಕರ್ ಅವ್ರು ಹೇಳಿರೋ ಪ್ರಕಾರ ಅಪಾರ ಅಭಿಮಾನಿಗಳು, ಅಪಾರ ಜನ ಇವತ್ತು ಬರುವ ಸಾಧ್ಯತೆ ಇದೆ ಅಂತಿಮ ದರ್ಶನಕ್ಕೆ. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ ಮತ್ತು ಸಿಟಿಯೊಳಗೆ ಎಂಟ್ರಿ ಮತ್ತು ಎಕ್ಸಿಟ್ ಆಗೋವರೆಗೂ ಕೂಡ ಸಮಸ್ಯೆ ಆಗಬಾರ್ದು, ಟ್ರಾಫಿಕ್ ಜಾಮ್ ಉಂಟಾಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥ ವಿಚಾರ ಹೇಳ್ತಾ ಇದ್ರು. ಮೈಸೂರಿಗರಾಗಿ ಬಹಳ ಹೆಮ್ಮೆ ಪಡ್ತಾರೆ ಮೈಸೂರಿನ ಜನ, ಜೊತೆಗೆ ಕರ್ನಾಟಕದ ಜನ ಹೆಮ್ಮೆ ಪಡಬೇಕು. ಕಾರಣ ಅವರು ಮೈಸೂರಿನಲ್ಲಿ ನೆಲೆಗೊಂಡಿದ್ದು ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಅಂತಿಮ ದರ್ಶನ ಪಡೆದುಕೊಂಡ ಬಳಿಕ ಮಾತನಾಡ್ತಿದ್ದನ್ನ ಕೇಳಿಸ್ಕೊಂಡ್ವಿ. ಯಾಕಂದ್ರೆ ಆಂಧ್ರದವರಾಗಿರೋದ್ರಿಂದ ಆಂಧ್ರದಲ್ಲೇ ನೆಲೆ ಹಾಕಿರಬಹುದು ಅಂತ ಬಹುತೇಕರು ಅಂದ್ಕೊಂಡಿದ್ರು. ಬಟ್ ಯಶ್ ಜಾನಕಿ ಅವರು ಕೊನೆಯ ದಿನಗಳು, ನನ್ನ ಜೀವನದ ಕೊನೆಯ ಅಕ್ಷರಗಳು ಕಳಿಬೇಕಾಗಿರೋದು ಕರ್ನಾಟಕದಲ್ಲಿ, ಅದು ಕೂಡ ಮೈಸೂರಲ್ಲಿ ಅಂತ ಅವರೇ ಡಿಸೈಡ್ ಮಾಡಿ ಮೈಸೂರಲ್ಲೇ ನೆಲೆಗೊಂಡಿದ್ರು ಬಹಳ ದಿನಗಳಿಂದ ಅಂತ. ಸೊ ಇಲ್ಲೇ ಇದ್ರು, ಸಾಕಷ್ಟು ಜನಕ್ಕೆ ಸಿಗ್ತಾ ಇದ್ರು. ಬಟ್ ಇತ್ತೀಚೆಗೆ ಅವರ ಸ್ವರ ಅವರಿಗೆ ಹಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದಾಗಲೂ ಕೂಡ ಅವರು ಬಹಳ ಬೇಸರಗೊಂಡಿದ್ರು ಅಂತ, ಭಾವುಕರಾಗ್ತಾ ಇದ್ರು, ಚಿಕ್ಕ ಮಗುವಿನಂತ ಅಳ್ತಾ ಇದ್ರು. ಯಾರಾದರೂ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋದಾಗ, ಮಾತನಾಡ್ಸೋದಕ್ಕೆ ಹೋದಾಗ ಹಾಡೋದಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ನನ್ನಿಂದ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡು ಚಿಕ್ಕ ಮಗು ರೀತಿಯಲ್ಲೂ ರಿಯಾಕ್ಟ್ ಮಾಡ್ತಾ ಇದ್ರು ಅನ್ನುವಂಥ ವಿಚಾರವನ್ನು ಬಹಳ ಹತ್ತಿರದಿಂದ ನೋಡಿದವರು ಕೂಡ ಮಾತನಾಡ್ತಾ ಇದ್ರು. ಯಾಕಂದರೆ ಅವರು ಹಾಡನ್ನೇ ತಮ್ಮ ಜೀವವನ್ನಾಗಿಸ್ಕೊಂಡವರು ಹಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನ್ನ ಸ್ವರ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದಾಗೆಲ್ಲ ಸ್ವಲ್ಪ ಬೇಸರಗೊಂಡಿದ್ದು ಕೂಡ ಉಂಟು. ಬಹಳ ಭಾವುಕರಾಗಿ ಅವರು ಇನ್ನು ಮುಂದೆ ಹಾಡಲ್ಲ ಅನ್ನೋದನ್ನ ನಿರ್ಧಾರ ಕೈಗೊಂಡಂತಹ ಕ್ಷಣ ಇತ್ತಲ್ಲ, ಅದು ಬಹುತೇಕ ಅಭಿಮಾನಿಗಳಿಗೆ ಆಗಲೇ ಬೇಸರ ತರಿಸಿತ್ತು. ಬಟ್ ಈಗ ಯಶ್ ಜಾನಕಿ ಅವರು ನಮ್ಮ ಜೊತೆಗೆ ಇಲ್ಲ ಅನ್ನುವಂಥ ನೋವೇ ಬಹುತೇಕರಿಗೆ. ಆದರೆ ಇಷ್ಟು ದಿನಗಳ ಕಾಲ ಅವರು ಭಾರತೀಯ ಸಂಗೀತ ಲೋಕಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ. ಹಾಗಾಗಿ ಅವರ ಶಾರೀರ ಯಾವತ್ತೂ ಕೂಡ ಹಾಡುಗಳ ಮೂಲಕ ನಮ್ಮ ಜೊತೆಗೆ ಇರುತ್ತೆ, ಜೀವಂತವಾಗಿರುತ್ತೆ. ಅವರ ಕೊಡುಗೆ ಅಪಾರ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು ಕೆಲ ದಿಗ್ಗಜರು, ಸಂಗೀತ ಲೋಕದ ದಿಗ್ಗಜರು ಮಾತನಾಡ್ತಾ ಇದ್ರು. ಯಶ್ ಜಾನಕಿ ಅವರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥ ಭಾವನೆ ನಮ್ಮದು ಅಂತ. ಸೊ ಇವತ್ತು ಶರೀರ ಬಿಟ್ಟು ಹೋಗಿರಬಹುದು, ಬಟ್ ಶಾರೀರ ನಮ್ಮ ಜೊತೆಗಿದೆ ಅನ್ನುವಂಥ ವಿಚಾರವನ್ನು ಬಹುತೇಕರು ನೆನಪು ಮಾಡ್ಕೊಳ್ತೀವಿ. ಜೊತೆಗೆ ಅವ್ರ ಹಾಡುಗಳನ್ನು ಕೇಳಿಸ್ಕೊಂಡಾಗ ಯಶ್ ಜಾನಕಿ ಅವರು ನಮ್ಮ ಮಧ್ಯೆ ಇದ್ದಾರೆ ಅನ್ನೋದು ಎಲ್ಲರ ಭಾವನೆ. ಇವತ್ತು ಬಹಳ ಭಾರವಾದಂಥ ಮನಸ್ಸಲ್ಲೇ ಅಂತಿಮ ವಿದಾಯ ಹೇಳೋದಕ್ಕೆ ಅಭಿಮಾನಿಗಳು, ಕುಟುಂಬಸ್ಥರು, ಆಪ್ತರು, ಗಣ್ಯಾತಿ ಗಣ್ಯರೆಲ್ಲ ಮುಂದಾಗ್ತಿದ್ದಾರೆ. ಅವ್ರನ್ನ ನೆನಪು ಮಾಡ್ಕೊಳ್ತಿದ್ದಾರೆ, ಒಡನಾಟ ನೆನಪು ಮಾಡ್ಕೊಳ್ತಿದ್ದಾರೆ. ಅವರ ಜೊತೆಗೆ ಹಾಡುವ ಅವಕಾಶ ಸಿಕ್ಕಂತಹ ಕೆಲ ಸಿಂಗರ್ಸ್ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು, ಒಂದು ಅವಕಾಶ ಸಿಕ್ಕಿರೋದೇ ನಮಗೆ ಪೂರ್ವ ಜನ್ಮದ ಪುಣ್ಯ ಅನ್ನೋ ರೀತಿಯಲ್ಲಿ ನಮ್ಮ ಭಾವನೆ. SPB ಮತ್ತು ಯಶ್ ಜಾನಕಿ ಅವರೆಲ್ಲ ಸಂಗೀತ ಲೋಕಕ್ಕೆ ಅತಿ ದೊಡ್ಡ ಕೊಡುಗೆ. ಅವರನ್ನು ಕಳೆದುಕೊಂಡಾಗ ಹೇಗೆ ಅದನ್ನು ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಬಹುತೇಕರು ಮಾತನಾಡ್ತಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಸೊ ಕನ್ನಡದವರು, ಕರ್ನಾಟಕದವರು ಹೆಮ್ಮೆ ಪಡಬೇಕು, ಇಲ್ಲೇ ನೆಲೆಗೊಂಡಿದ್ರು ಅನ್ನೋದು ಮತ್ತು ಕನ್ನಡ ಹಾಡುಗಳಿಗೆ ಅವರು ಧ್ವನಿಯಾಗಿರೋದು.